ನಮಸ್ಕಾರ ಎಲ್ಲರಿಗೂ. ಇವಾಗ ಲಾಗ್ ಮಾಡತ್ತೀನಿ ರೀ. ಟೈಮ್ ಸಂಜೆ 4:30 ಆಗಿತ್ತು. ಸಂಜೆ ಗಡಿಗೆ ಅಂತೂ ಏನ್ರಿ ಮಾಡ್ಬೇಕ್ರಿ. ಆದ್ರೆ ಇವಾಗ ಇನ್ನೂ ಒಂದು ಸ್ವಲ್ಪ ಬಿಸಿಲಿತ್ತಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡ್ದಾಯ್ತಂದ್ರೆ ಸಂಜೆ ಕಡೆಗೆ ಏನ್ರಿ ನೋಡಿ ಮಾಡಬೇಕು. ಮುಂಜಾನೆ ಅಂತ ಮಾನ್ಕೆ ಬಂದೀವ್ರಿ. ಹಾಗಾಗಿ ಜಟ್ಟು ಇವತ್ತು ಟ್ಯೂಷನ್ಗೆ ಹೋಗಿದ್ನು. ಹೋಗಿಸಿಂದ ಜಲ್ದಿನೇ 3ಕ್ಕೆ ಬಂದಿದ್ನು. ಅದಕ್ಕೆ ಅವನಿಗೊಂದು ಮಾನ್ಕೆ ಹೋಳಿ ಕೊಡತ್ತಿದ್ದ. ಇಲ್ಲಿ ನಮ್ಮ ಬಲ್ಯಕ್ಕಂತೂ ಮಾನ್ಕೆ ಅಂತೂ ಬೇಕಾದಷ್ಟು ಸಿಗ್ತಾವ್ರಿ ರಗಡ. ಯಾಕಂದ್ರೆ ಹಳ್ಳಿ ಗಿಡದಾಗಂತೂ ಎಲ್ಲನೂ ಸಿಕ್ಕಿರ್ತವೆ. ಇಲ್ಲಿ ಊರಾಗ ಮಾರ್ಲಿಕ್ಕೆ ಬಂದಿದ್ದೆವು. ಅಂಗಡಿದೊಳಗಿಂದ ಅಂದ್ರೆ ಸಂತೆ ಅಂತಾದ್ರೆ ಒಂದು ಸ್ವಲ್ಪ ಅಷ್ಟೊಂದು ಇದು ಇರೋಂಗಿಲ್ಲ. ಆದರೆ ಇವು ನಾವು ಹಳ್ಳಿ ಗಿಡದಾಗ ಗಿಡದಿಂದ ಮಾನ್ಕೆ ತೊಗೊಂಡು ಬರ್ತಾರಲ್ರಿ, ಅವಕ್ಕೇನು ಬಣ್ಣ ಅದೇನು ಹಾಕೋಂಗಿಲ್ಲ. ಅಂದ್ರೆ ಹಣ್ಣಿಗೆ ಹಾಕಿ ಇದ್ದಿರ್ತಾವೆ. ಆ ಥರನೂ ಎರಡೂ ಥರ ಇದ್ದಿರ್ತಾವೆ. ಇಷ್ಟು ದಿನ ಅಂತೂ 4-5 ವಿಡಿಯೋಸ್ ಎಲ್ಲ ನಾನು ಲಗ್ನ ವಿಡಿಯೋನೇ ಹಾಕಿಬಿಟ್ಟಿದ್ರಿ. ಆದರೆ ನನಗೆ ಮನಿ ಲಾಗ ಹಾಕೋದೇ ಆಗಿದ್ದಿಲ್ಲ. ಆದರೆ ಇವಾಗಲಿಂದ ಅಂತೂ ಡೈಲಿ ಮನಿ ಲಾಗ್ನೇ ಹಾಕಿರ್ತೀನಿ ರೀ. ಅಂದ್ರೆ ಕುಕ್ಕಿಂಗ್ ವಿಡಿಯೋಲಿ ಯಾವುದೇ ವಿಡಿಯೋಲಿ ಮನಿ ವಿಡಿಯೋನೇ ಶೇರ್ ಮಾಡಿರ್ತೀನಿ. ಇವಾಗ ಅದಿಷ್ಟು ಮಾನ್ಕೆ ಹೊಳ್ಕೊಟ್ಟಿದ್ರಿ. ಸಂಜೆಗೆ ಏನ್ರಿ ಅಡುಗೆ ನೋಡಿ ಮಾಡ್ಬೇಕ್ರಿ. ಯಾಕಂದರೆ ಮನೆಗೆ ಎದ್ದು ಹೊಲಕ್ಕೇನೂ ಹೋಗಿದ್ದಿಲ್ಲ. ನಮ್ಮ ಚೆನ್ನಮ್ಮ ಅಂತೂ ಇವತ್ತು ಮಾರಿ ಸೊಪ್ಪು ಮಾಡ್ಕೊಂಡು ಕೂತಿದ್ದಳ್ರಿ. ಯಾಕಂದ್ರೆ ಅವ್ರ ಮಮ್ಮಿ ಬೆಲ್ಲಕ್ಕೆ ಹೋಗ್ತಾಳಂತ, ಅವ್ರ ದೊಡ್ಡಮ್ಮನ ಬೆಲ್ಲಕ್ಕೆ ಹೋಗ್ತೀನಿ ಅಂತ ಹೇಳ್ಕೇಸಿಂದ ನಾನು ಮೊನ್ನೆ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರಂತೂ ಟ್ಯೂಷನ್ ಚಾಲು ಇತ್ತಲ್ರಿ. ಹಾಗಾಗಿ 2 ತಿಂಗಳು ಟ್ಯೂಷನ್ ಹಚ್ಚಿದ್ದೆ. ನಳಬರ್ಗ ಬಿಟ್ಟಿಸ್ಕೊಂಡು ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಕೇಸಿಂದ ಕರ್ಕೊಂಡು ಹೋಗಲಿಲ್ಲ. ಆದರೆ ಇವಾಗೆಲ್ಲಕತ್ತಾಳ, ಇದೊಂದು ತಿಂಗಳು ಟ್ಯೂಷನ್ ಮುಗಿದ್ಮೇಲೆ ನಾ ಹೋಗ್ತೀನಿ ನಮ್ಮ ಸಮೃದ್ಧಿ ಬಲಿ ಅಂತೇಳಿ ಹೇಳತ್ತಿದ್ದಳು. ಆದರೆ ಟ್ಯೂಷನ್ ಮುಗಿದ್ರಾಗಂತೂ ಸಾಲಿನೇ ಚಾಲು ಹೋಗಿರ್ತಾವಲ್ರಿ. ಅದಕ್ಕೆ ಹೇಳ್ಕೇಸಿಂದ ಟ್ಯೂಷನ್ ಮುಗಿದ್ಮೇಲೆ ಒಂದು 2 ದಿನ ಹೋಗಿ ಬರತ್ತೀವಿ ಅಂತವ. ಹಿಂದ್ಗಡೆ ಮತ್ತು ಬಂದು ಸಾಲಿಗೆ ಹೋಗಕತ್ತಿ ಅಂತ ಅಂದ್ರೆ ಅಲ್ಲಿ ಕೇಳಲಾಗಿದ್ದಳು. 2-3 ದಿನ ಅಂದರೆ ಯಾರು ಓದ್ತಾರೆ, ನಾವು ಹೋಗಲ್ಲ ಅಂತ ಹೇಳತ್ತಿದ್ದಳು. ಯಾಕಂದ್ರೆ ಹೋದ್ರೆ ಒಂದೊಂದು ತಿಂಗಳ ದಿನ ಇದ್ದು ಬರ್ತಾಳ್ರಿ ಆಕಿ. ಹಾಗಾಗಿಸಿಂದ ಈ ವರ್ಷ ಇಷ್ಟೇ ಹೋಗಿಲ್ಲ. ಪ್ರತಿ ವರ್ಷನ ಸಾಲಿ ಸುಟ್ಟಿ ಬೆಳನ ಆ ಕಡೆ ಹೋಗ್ಬಿಡ್ತಿದ್ದಳು 3 ತಿಂಗಳ. ಆದರೆ ಈ ಸಲ ನಾನು ಕಳ್ವಿದಿಲ್ರಿ. ಯಾಕಂದ್ರೆ ಆಕಿಂದು ಒಟ್ಟು ಸಾಲಿನೇ ಆಗಲಾಗಿತ್ತು ರೀ. ಹಾಗಾಗಿಸಿಂದ 2 ತಿಂಗಳ ಬೇಸಿಗೆ ಸಾಲಿ ಹಾಕಿಬಿಟ್ಟಿದ್ದಾನೆ ಆಕೆಗೆ. ಸುಮ್ಮನೆ ಸರಿಯಾಗಿ ಇದು ಆಗಲಾಗಿತ್ತು ಆಕಿಂದ ಅಭ್ಯಾಸ. ಅದಕ್ಕಾಗಿಸಿಂದ ಮತ್ತು ಒಂದು 2 ದಿನ ಹೋಗಿ ಬಂದ್ರೆ ಇರ್ತಾಳೆ ಹಿಂದ್ಗಡೆ. ಟ್ಯೂಷನ್ ಅವಲೇ 2 ತಿಂಗಳು ಅಂತ ಹೇಳ್ಕಿಸ್ದೆ 2 ತಿಂಗಳು ಟ್ಯೂಷನ್ ಹಾಕಿದ್ನಲ್ಲ. ಹಾಗಾಗಿಸಿಂದ ಆಕೆಗೆ ಊರ ಕಡೆ ಭಾಳ ಜೀವ ಅನಿಸಿರ್ತದೆ ರೀ, ಅವ್ರ ಮಮ್ಮಿ ಕಡೆ. ಅದಕ್ಕೆ ಆಕೆಸಿಂದ ಓದ್ತೀನಿ ಅಂತ 2 ದಿನ ಆಯ್ತು ಹೇಳತ್ತಿದ್ದಳು. ಮೊನ್ನೆ ನಾನು ಊರಿಗೆ ಹೋಗ್ಬೇಕಾದ್ರೆ ಹೋಗೋ ಟೈಮಿಗೆ ನಾ ಹೋಗ್ತೀನಿ ಅಂತೇಳಿ ಹೋಗಿದ್ದಿಲ್ಲ ರೀ. ಇಲ್ಲಾಂದ್ರೆ ಆಕೆ ಟ್ಯೂಷನ್ ಬಿಟ್ಟೇ ಬರ್ತಿದ್ದಳು ಸಾಲಿಗೆ. ಎಲ್ಲಿ ಹೋದ್ರೂ ಬರೋಂಗಿಲ್ಲ ರೀ ಒಟ್ಟು ಅವರು. ಅಂದ್ರೆ ಅವ್ರು ದೊಡ್ಡವ್ರು ಊರಿಗೆ ಹೋಗ್ತೀನಿ ಅಂದ್ರೆ ಆಯಿತು ಎಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆಕೆಸಿಂದ ಇವಾಗ ಟ್ಯೂಷನ್ ಮುಗಿದ್ಮೇಲೆ ಒಂದು 2 ದಿನ ಓದ್ತಾಳ್ರಿ. ಆದ್ರೆ ಯಾಕಂದ್ರೆ ಸಾಲಿ ಒಂದು ಸ್ವಲ್ಪ ಆಕಿ ಬೇರೆ ಸಾಲಿಗೆ ಹೋಗ್ತಾಳಲ್ರಿ, ಇವರಿಬ್ಬರು ಬೇರೆ ಸಾಲಿಗೆ ಹೋಗಿರ್ತಾರೆ. ಪೈಲೆ ಮೊದಲಿಗೆ ಕಮೆಂಟ್ ಕೂಡ ಬಂದಿತ್ತು, ಹೆಣ್ಮಕ್ಳಿಗೆ ಆದ್ರೆ ಆ ಸಾಲಿಗೆ ಹಾಕಿರಿ, ಇಬ್ಬರು ಗಂಡು ಮಕ್ಳಿಗೆ ಖಾಸಗಿ ಸಾಲಿಗೆ ಹಾಕಿರಿ ಅಂತ ಹೇಳ್ಕಿಸಿಂದ. ಆ ಥರ ಏನಿಲ್ಲ ರೀ. ಖಾಸಗಿ ಸಾಲಿ ಸರ್ಕಾರಿ ಸಾಲಿ ಏನೂ ಇಲ್ಲ. ಯಾಕಂದ್ರೆ ಅವ್ರು ದೊಡ್ಡವ್ರ ಬೆಲೆಕ್ಕೆ ಜಾಸ್ತಿ ಇರ್ತಿಳಲ್ರಿ ಆಕಿ. ನಮ್ಮ ಅಕ್ಕವ್ರ ಬೆಲೆಕ್ಕೆ ಜಾಸ್ತಿ ಇರ್ತಿದ್ದಳು. ಸಾಲಿಗೆ ಹೋಗ್ಬೇಕಾದ್ರೆ ಎಲ್ಲಾರ ನಾವು ಇಲ್ಲಿ ಖಾಸಗಿ ಸಾಲಿ ಹಚ್ದೇವು ಅಂದ್ರೆ ನಿಂದ್ರಲಾಗಿದ್ದಳ್ರಿ ಆಕಿ. 2 ದಿನ ಹೋಗೋದು 2 ದಿನ ಆಗೋಣ ನಾ ಸಾಲಿಗೆ ಹೋಗಲ್ಲ ಅನ್ನೋದು, ನಾ ಊರಿಗೆ ಹೋಗ್ತೀನಿ ಅನ್ನೋದು ಮಾಡತ್ತಿದ್ದಳು. ಹಾಗಾಗಿಸಿಂದ ಆ ಸಾಲಿಗೆ ಹಚ್ಚಲಿಲ್ಲ. ಆ ಸಾಲಿಗೆ ಹೋಗಲ್ಲ ಅನ್ನೋಕೆ ಒಟ್ಟು. ಹಾಗಾಗಿಸಿಂದ ಎಷ್ಟು ದಿನ ಹೋಗ್ತಾಳೆ ಒಂದು ಸ್ವಲ್ಪ ರೂಢಿ ಬೀಳತಕ್ಕ ಇರಲಿ ಅಂತೇಳಿಕಿಸಿಂದ ಇದೇ ಸಾಲಿಗೆ ಬಿಟ್ಟಿದ್ದೆವು. ಈಗ 3ನೇ ಮುಗಿದ 4ನೇ ಓದ್ತಾಳ್ರಿ. ಆದರೆ ಆಕಿ ತೆಗಿನ ಸಾಲಿಗೆ ಅಂದ್ರೆ ಸರ್ಕಾರಿ ಸಾಲಿಗೆ ಹೋಗಿರ್ತಾಳೆ. ಆಕಿಗೆ ಮೀನು ಖಾಸಗಿ ಸಾಲಿನೇ ಹಚ್ಬೋದಿತ್ತು ರೀ. ಇಲ್ಲಿ ಇರೋದು ರೂಢ ಇದ್ದಿದ್ದಿಲ್ಲ ರೀ ಆಕಿಗೆ. ಹಾಗಾಗಿಸಿಂದ ಆಕಿಗೆ ಇಲ್ಲಿ ಗೋಡು ಜಟ್ಟು ಹೋಗಂಥ ಸಾಲಿಗೆ ಹಚ್ಚಲಿಲ್ಲ. ಅದೇ ಸಾಲಿಗೆ ಹಚ್ಚಿದ್ದೆವು. 1-2 ದಿನ ಇರೋಕಿ ಮತ್ತು ಜೀವನ ಅನಿಸ್ತಂದ್ರೆ ನಾವು ಊರಿಗೆ ಓದ್ತೀನಿ ಅನ್ನೋಕಿ. ಹಾಗಾಗಿ ಇನ್ನು ಮುಂದೆ ನೋಡ್ಬೇಕ್ರಿ ಇನ್ನು ಯಾವ ಸಾಲಿಗೆ ಓದ್ತಾಳೋ. ಯಾಕಂದ್ರೆ ಆ ಸಾಲಿ ಅಂದರೆ ಅಂತ ಬಿಡ್ತಾಳ್ರಿ ಆಕಿ. ಯಾಕಂದ್ರೆ ಈ ಸಾಲಿಗೆ ಹೋದಂದ್ರಂತೂ ಒಟ್ಟು ಇದು ಆಗಂಗಿಲ್ಲ, ನನಗೇನು ಇವ್ರು ಊರಿಗೆ ಕಳ್ಸೋಂಗಿಲ್ಲ ಅಂದ್ಕೊಂಡು ಬಿಡ್ತಾಳೆ. ಒಂದಿಷ್ಟು ಬಾಂಡೆ ಇದ್ದವು ರೀ, ಅವಿಷ್ಟು ಬಾಂಡೆ ತಿಕ್ಲತ್ತಿದ. ಮಾಡಂತೂ ಜಾಸ್ತಿ ಆಗಿತ್ತು ರೀ ಈಗ ಹೊತ್ತು ಮಣಿಗಂತೂ. ನೋಡಿರಿ ಎಷ್ಟಾಗ್ಯದ. 2 ದಿನ ಆಯಿತು ಮಾಡಲತ್ತ. ಆದ್ರೆ ಮಳೆ ಅಂತೂ ಬಂದಿಲ್ಲ ರೀ ನಮ್ಮ ಕಡೆ ಅಂತೂ. ಮಳೆ ಎಲ್ಲ ಕಡೆ ಸ್ವಲ್ಪ ಬಂದದ ಖರೆ. ಆದರೆ ನಮ್ಮ ಸೈಡ್ ಅಂತೂ ಮಳೆನೇ ಆಗಿಲ್ಲ ರೀ ಅಂತೂ. ತಿರ್ಗಾಸಿ ಈಗ 5ನೇ ಮಹಿನ ಮುಗಿಯತ್ತದ. ಇನ್ನೊಂದು 10 ದಿನದಾಗ 5ನೇ ಮಹಿನ ಮುಗಿದು 6ನೇ ಮಹಿನ ಚಾಲು ಆತಂದ್ರೆ ಭೀ ಮಳೆ ಅಂತೂ ಬಂದಿಲ್ಲ.
ಪಟ್ ಪಟ್ ಬರ್ತಾನ ನೋಡಿ ಕಾಲಾಗದ ಬೈತಾನ ಇಲ್ಲೇನು ಕೆಸರಾಗ ಹೋಗ್ತೇನೆ ಹಿಡಿ ಈ ಕಡೆಯಿಂದ ಸರ್ ಬರೀ ನೋಡಿವಿ ಮಳೆ ಉಂಟು ಒಂದಯ್ಯದ ಈಗ 5 ಜನ ಹಿಡಿತು ನೋಡು ಎರಡು ತಡಿಯದ ಹಾಕಿ 3 ಆಗ್ಯದ ಅಡ್ಡಿ ನಿಮಿಷ ಇನ್ನೊಂದೆರಡು ನಿಮಿಷ ಐದಾಯ್ತು ತೆಗಿದೆ ಎಲ್ಲ ತೆಗೀನಿ ತೆಗೀರಿ
ಟೈಮ್ ಅಂತೂ 5 ಆಗೈತೆ ರೀ. ಇವತ್ತೇನು ಜಾಸ್ತಿ ನಾನು ಕುಕಿಂಗ್ ವಿಡಿಯೋದಂದ್ರೆ ಅಡುಗೆ ರೆಸಿಪಿ ಜಾಸ್ತಿ ವಿಡಿಯೋದಾಗ ಶೇರ್ ಮಾಡಿದ್ದಿಲ್ಲ ರೀ. ನನಗೆ ಒಂದು ಸ್ವಲ್ಪ ಅಡುಗೆನೂ ಜಾಸ್ತಿ ಏನೋ ಸ್ಪೆಷಲ್ ರೆಸಿಪಿ ಏನೂ ಮಾಡೋದಾಗಿದ್ದಿಲ್ಲ. ಡೈಲಿ ಇದೇ ನಾವು ಅಡುಗೆ ಮಾಡೋಂಥದ್ದೇ ಹಾಕಿರ್ತೀನಿ, ಆದರೂ ಒಂದು ಸ್ವಲ್ಪ ವಿಡಿಯೋ ಮಾಡೋದಾಗಿದ್ದಿಲ್ಲ. ಇವಾಗ ಗೌಡು ಒಂದು ಸ್ವಲ್ಪ ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಬಿದ್ದುಬಿಟ್ಟೀನಿ ರೀ. ಅದಕ್ಕಾಗಿ ಅಷ್ಟೊಂದು ಅಳ್ಳಾಗತ್ತಿದ್ದನು. ವಯಸ್ಸೆಲ್ಲ ತೆಗೆದುಬಿಟ್ಟಿದ್ದು ನಾನು. ಚೆನ್ನಮ್ಮ ಒಂದು ಸ್ವಲ್ಪ ಸೈಕಲ್ ಹಿಡಿದು ಕೆಳಗೆ ಬಿಟ್ಟಿದ್ದಳು. ಈ ವಿಡಿಯೋ